ಮದಿ ಏನಾಯ್ತೆ? ಯಾಕೆ ವಾಂತಿ ಮಾಡ್ಕೊತಾ ಇದೀಯಾ? ಅಯ್ಯೋ ಗೊತ್ತಿಲ್ಲ ಕಣಮ್ಮ. ಅವ ಆಯ್ತಿಲ್ಲ ಕಣ ಬೆಳಗ್ಗೆ ವಾಂತಿ ವಾಂತಿ ಸುಸ್ತು. ಅಮ್ಮ ಬಿಟ್ಟು ಬಂದ ಸ್ವರಕ್ಕೆ ನಿಧಿನ. ಹ್ಞೂ ಕಣಮ್ಮಿ ಬಿಟ್ಬಿಟ್ಟು ಬಂದೆ. ಯಾಕ್ಲೆ ಏನಾಯ್ತೆ? ಅವಳಿ ಅಂದ್ರೆ ಯಾಕೋ ನನ್ನ ಮಗಳು ಬೆಳಗ್ಗೆಯಿಂದ ವಾಂತಿ ಮಾಡ್ಕೊತಾವಳೆ, ಇನ್ನು ನಿಂತೇ ಇಲ್ಲ. ಪಾಪ ಪಂಡಿತ್ರನ ಯಾರನ್ನ ಕರ್ಕೊಂಬಿಟ್ಟು ಬನ್ನಿ, ಇಲ್ಲ ಡಾಕ್ಟ್ರನ್ನ ಪಂಡಿತ್ರನ ಯಾರನ್ನ ಒಬ್ಬನ ಕರ್ಕೊಂಬಿಟ್ಟು ಬನ್ನಿ ನೋಡೋಣ ಏನಾಗೈತೋ. ಬಡ್ಕಂಡೆ ಬ್ಯಾಡಮ್ಮಿ ಬ್ಯಾಡಮ್ಮಿ ಅಂದ್ರೆ ಬರ್ತಡೆ ಅಂತ ಹೇಳ್ಬಿಟ್ಟು ಏನ್ ಕೇಕು ಆಮೇಕಿಂದ ಖಾರ ಬನ್ನು ಅಂತ ಹೇಳ್ಬಿಟ್ಟು ಸಂದಾಗ ತಿಂದ್ಬಿಟ್ಟು ಇವಾಗ ಕೊಕ್ಕಂತಿರೋದು ನೋಡು ಕೊಕ್ಕಂತಿರೋದು. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ನಿನಗಂತೂ ತಿನ್ನೋದು ಮಾಡೋದು ಕೊಕ್ಕೊಳ್ಳೋದು. ಆ ವಡೆ ಆ ಒಬ್ಬಿಟ್ಟು ಎಲ್ಲ ಒಂದೇ ದಿನನೇ ಮಾಡಿ ಯವ್ವ 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 ಕೇಳು ಅಂತ ಹೆಂಗ್ಸ ನೀನು. ಆಮೇಕಿಂದ ಹುಷಾರಿಲ್ಲ ಅಂತ ಮನಿಕೊಳ್ಳೋದು, ಆಮೇಲೆ ನನ್ನ ಗಂಡನ ಸರಿಯಾಗಿ ನೋಡ್ಕೊತಿಲ್ವೋ ಅಂತ ಬಡ್ಕೊಳ್ಳೋದು. ಬರೀ ಇದೇನೇ ಆಯ್ತು ನಿಂದಂತೂ ಪತಿ. ವಾಂತಿ ತಿನ್ನೋದು ಕಮ್ಮಿ ಮಾಡು. ಎಲ್ಲ ಶಾನೇನಿಯ ತಿನ್ನೋದು ನೀನಂತೂ ಏನಾರ ನನ್ವೆ ಬುಕ್ ಸಿಕ್ಕಿದ್ರೆ ಸಾಕು ನಿನಗಂತೂ ಒಳ್ಳೆ ದನ ತಿಂದಂಗೆ ತಿಂದ್ಬಿಟ್ಟು ವಾಂತಿ ಮಾಡ್ಕೊಳ್ಳೋದೇನೇನಿಯ. ಮತ್ತೆ ಏನಾಗಕ್ಕಿಲ್ಲ ಬಿಡಿ, ಸಂಜೆ ಅಷ್ಟೊತ್ತಿಗೆ ಎಲ್ಲ ಸೊರೋಯ್ತದೆ. ಸುಮ್ಮನೆ ಡಾಕ್ಟ್ರು ಅವರು ಇವರು ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳ್ಳೋದು ಯಾಕೆ? ಸುಮ್ಕಿರ್ರಿ. ತಿನ್ನೋದು ಕಮ್ಮಿ ಮಾಡಕ್ಕೆ ಹೇಳಿ ನಿಮ್ಮ ಮಗಳಿಗೆ, ಎಲ್ಲ ಸೊರೋಯ್ತದೆ. ವರ್ಷಕ್ಕೆ ನಾಕಿತ ಬರ್ತಡೆ ಮಾಡ್ಕೊಂಡು. ಇದೇ ನೋಡಿ ಅಂದ್ರೆ ಹಿಂಗೆ ಕೇವಲವಾಗಿ ಮಾತಾಡ್ತೀರಾ ನನ್ನ ಮಗಳು ಬಗ್ಗೆ? ನನ್ನ ಮಗಳು ಏನು ಮಾಡೋಳೆ ಅಂತ ಹೇಳ್ಬಿಟ್ಟು ಹಂಗೆ ಕೇವಲವಾಗಿ ಮಾತಾಡ್ತೀರಾ? ಪಾಪ ಏನು ಬರ್ತಡೆ ಮಾಡಿದ್ದೇನೆ ಇದೆ, ಈಗ ನಾನು ತಿನ್ನಪ್ಪ ಬರ್ತಡೆನಾಗೆಲ್ಲ ನನ್ವೆ ನಾನೇನಾರ ವಾಂತಿ ಮಾಡ್ಕೊಂಡೆ ಇದೊಳ್ಳೆ ಸಂದ ಕೇಳ್ತಿದ್ದೀರಾ? ಆಯ್ತಾಯ್ತು ಬಿಡಿ, ಕರ್ಕೊಬಿಟ್ಟು ಬರ್ತೀನಿ. ಅವು ನಂಗಂದಂತ ನೀನೇನು ಟೆನ್ಷನ್ ತಗೋಬೇಡ ಕಣಮಿ. ಬಾ ಒಳಗಡೆ ಕುಂತ್ಕೊಂಡು ಹೊಸಿ ಸುಧಾರಿಸ್ಕ ಬಾ. ಆಮೇಕಿಂದ ಬೇಕಾರೆ ಕರ್ಕೊಬತ್ತನಂತೆ ಔಷಧಿ ಕೊಡ್ತಾರೆ. ಸುಮ್ಮನೆ ಇದು ಮಾಡ್ಕೊಳ್ಳಿವಂತೆ. ಮೊದಲೇ ನೀ ಬರ್ತಡೆ ಅಂತ ಹೇಳ್ಬಿಟ್ಟು ಅದು ಇದು ತಿಂದಲ್ಲ, ಅದಕ್ಕೆ ಹೊಸಿ ವಾಂತಿ ಶಾನೆ ಆಗೋಗ್ಬಿಟ್ಟೈತಿ ಅಂತ ಅನ್ನಿಸ್ತದೆ. ನೋಡಿ ಸುಮ್ಕೆನೆ ನೀಯ ನೋಡಮ್ಮ ನನ್ನ ಗಂಡ ಹೆಂಗಂತಾನೆ. ಅಲ್ಲ ಕಣಮ್ಮ, ಮುಗಿದು ನಿಜವಾದ ದಿನಾಂಕ ಯಾವುದು ಅಂತ ಗೊತ್ತಾಯ್ತು ಕಣಮ್ಮ, ಅದಕ್ಕೆ ಮಾಡಿದ್ ನಮ್ಮ ಬರ್ತಡೆಯ. ಅಷ್ಟಕ್ಕೆ ಹೆಂಗಾಡ್ತಾನೆ ನೋಡಿ, ದುಡ್ಡೆಲ್ಲ ಖರ್ಚಾಯ್ತು ಅಂತ ಹೇಳ್ಬಿಟ್ಟು ಅವನಿಗೆ ಅವನ ಮಗಳಲ್ವಲ್ಲ, ಅದಕ್ಕೆ ನೀ ಒಂಥರ ಉರಿ ಅವನಿಗೆ. ನನ್ನ ಗಂಡಂಗೆ ಅವನದೇನೆ ನೀ ಮಗ ಆಗಿದ್ದಿದ್ರೆ ಸುಮ್ಕಾಗೋನು. ಈ ಕಂಡೋರ್ ಮಗ ಅಂತ ಹೇಳ್ಬಿಟ್ಟು ಹೆಂಗೋ ಆಡ್ತಾನೆ ನನ್ನ ಗಂಡ. ಎಷ್ಟು ಹೇಳಿದ್ರು ಹಂಗೆ ಕಣಮ್ಮ ಇವನು, ಹೆಂಗೆಂಗೋ ಆಡ್ತಾನೆ. ಸ್ವಂತ ಮಕ್ಕಳ ಮೇಲಿರೋಂಥ ಪಿರುತಿ ಸಾಕಿರೋ ಮಕ್ಕಳ ಮೇಲೆ ಎಲ್ಲರೂ ಇರಬೇಕು ಅಂದರೆ ಎಲ್ಲ ನಿನ್ನಂಗೆ ಇರ್ತಾರ. ಈಗ ಸ್ವಂತ ಮಗಳು ನೋಡ್ಕೊಂಡಂಗೆ ನೋಡ್ಕೊತಿದ್ಯಾ. ಅವನಿಗೆ ನನಗೆ ಮಗಳಾಗ್ಲಿಲ್ವಲ್ಲ, ಮಕ್ಳು ಹುಟ್ಲಿಲ್ವಲ್ಲ ನನಗೆ ಅಂತ ನಿನ್ನ ಗಂಡಂಗೆ ಏನೇನೋ ಯೋಚನೆಗಳು ಏನೇನು ಕತಿಯೋ. ಹಂಗಂತ ನಿನ್ನ ಗಂಡನ ತೆಪ್ಪು ಅಂತ ಹೇಳೋಕ್ಕೂ ಹಾಕಿಲ್ಲ. ಒಬ್ಬೊಬ್ರು ಗಂಡಸ್ರು ಹಂಗೇನೇನಿಯ ಕಂಡರ ಮಕ್ಕಳನ್ನ ಇಷ್ಟನೇ ಪಡಕ್ಕಿಲ್ಲ. ಗಂಡಸ್ರಿ ಅಂತಲ್ಲ ಹೆಂಗಸ್ರು ಇಷ್ಟಪಡಕ್ಕಿಲ್ಲ. ಎಲ್ಲ ನಿನ್ನಂಗೆ ಇರಬೇಕಲ್ಲವ. ಬಾ ಒಳಗಡೆಗೆ ಬಾ, ಕುಂತ್ಕೊ ಬಾ. ಇವತ್ತೇನು ಕ್ಯಾಮೆ ಮಾಡಬೇಡ, ಎಲ್ಲ ಕ್ಯಾಮೆ ನಾನು ಮಾಡ್ತೀನಿ ಬಾ. ಆದ್ರೂ ನನ್ನ ಗಂಡ ಹಿಂಗೆ ಮಗನ ಮೇಲೆ ಬೇಜಾರು ಮಾಡ್ಕೊಳ್ಳೋದು ನಂಗೆ ಇಷ್ಟನೇ ಹಾಕಿಲ್ಲ ಕಣಮ್ಮ. ಒಳ್ಳೆ ಸಂದಕ್ಕೆ ಬೇಜಾರು ಮಾಡ್ಕೊತಾನೆ. ನನ್ನ ಮಗಳು ಏನು ಮಾಡೋಳೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಕಮ್ಮ. ನಮಗೇನೋ ದೇವರು ಕೊಡಲಿಲ್ಲ ಹಂಗಂತಾನೆ ನೀ ಮಗಳೂ ಸಾಕಿರೋಳನ್ನು ಬಿಸಾಕಾಯ್ತದ ನೋಡು. ಇನ್ನೂ ಬೇಜಾರು ಮಾಡ್ಕೋಬೇಡ, ವಾಂತಿನ ಇಲ್ಲ ಗಂಟ ಸುಮ್ಮನೆ ಬಾ. ಸುಸ್ತಾಗಿ ಬಿದ್ದೋಯ್ತೆ, ಇಲ್ಲ ತಲೆ ತಿರುಗ್ಬಿಟ್ಟು ಏನೋ ನಾನಿರೋದಕ್ಕೆ ಸುರಾಯ್ತು. ನಾನು ಇಲ್ಲ ಅಂದಿದ್ರೆ ಏನು ಮಾಡ್ಕೊತಿದ್ದೆ ಹೇಳಿ ನೀನು? ಬಾ ಒಳಗಡಿಗೆ ಬಾ. ಏನು ಮಾಡ್ಕೊಬರ್ಲಿ? ಕಾಪಿನ ಹಾಲ ಏನು ತಗೊಬರ್ಲೆ? ನಂಗೇನು ಬೇಡ ಬಿಡು. ನಿನ್ನ ಗಂಡ ಅಂದ ಅಂತ ಹೇಳ್ಬಿಟ್ಟು ಯಾಕೆ ಮುನಿಸ್ಕೊಂಡಿದೀಯೇ? ಅಯ್ಯ ಹೇಳು, ಇವನ್ ಮಾಡ್ಕೊಂಬಿಟ್ಟು ಬರ್ಲಿ ಅಂತ ದೋಸೆ ಒಯ್ಕ ಬರ್ಲಾ? ಸುಮ್ಕಿರಮ್ಮ, ಏನು ಬೇಡ. ಬೇಕು ಅಂದ್ರೆ ನಾನೇನು ಕೇಳಕ್ಕಿಲ್ವಾ, ನಾನೇನು ತಿನ್ನಕ್ಕಿಲ್ವಾ? ನೀ ಸುಮ್ಕಿರು, ಈಗ ನನಗೆ ಬೇಡ ಸದ್ಯಕ್ಕೆ ಏನು ಸುಮ್ಕಿರು. ಅದೇನು ಬಡ್ಕೊಂತೀವಿ ಬಡ್ಕ. ಬೆಳಗ್ಗೆಯಿಂದನೂ ಹಿಂಗೆ ಇದೆಯಾ. ದ್ವಾಸೆ ನೋಡು, ನಿನ್ನ ಮಗಳು ದ್ವಾಸೆ ತಿನ್ಕೊಂಡು ಹೋದ, ನಿನ್ನ ಗಂಡ ತಿನ್ಕೊಂಡು ಹೋದ, ನಿಂಗೊಂದು ದ್ವಾಸೆ ಒಯ್ತಿದ್ನಮ್ಮ, ತಿಂದ್ಬಿಟ್ಟು ಕುಂತ್ಕೊಂಡಿದ್ರೆ ಆಗದು. ಅಮ್ಮ ವಾಸನೆ ಮುಂದೆ ವಾಂತಿ ಆಯ್ತು ದೋಸೆ, ಸುಮ್ಕಿರಮ್ಮ. ಬನ್ನಿ ಪಂಡಿದ್ರೆ, ಬನ್ನಿ. ನನ್ನ ಮಗಳು ಯಾಕೋ ವಾಂತಿ ಮೇಲೆ ವಾಂತಿ ಮಾಡ್ಕೊತಾವಳೆ. ನಮ್ಗಂತೂ ಒಂದು ದಿಕ್ಕು ತೋಚ್ತಿಲ್ಲ. ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಇಂಜೆಕ್ಷನ್ ಕೊಡ್ತಾರೆ ಅಂತಾಳೆ. ಅದಕ್ಕೆ ನಿಮ್ದೆ ಆಯುರ್ವೇದಿಕ್ ಏನನ್ನ ಕೊಟ್ಬಿಟ್ಟು ಸರ್ ಮಾಡಿ. ಅಯ್ಯೋ ಎಂಥದ್ದು ಇಲ್ಲ ಪಂಡಿತ್ರೆ, ಸರಿಯಾಗಿ ನಾಕವಳೆ ಎಲ್ಲ ಕೇಕು ಅದು ಇದು ಸಿಕ್ಕಿದ್ದು ಎಲ್ಲರೂ ಸಂದಾಗ ತಿಂದ್ಬಿಟ್ಟು ಇವಾಗ ಕುಂತವಳೆ. ಅಯ್ಯೋ ಬುಡಿ. ಬನ್ನಿ, ನಾವು ನೆನ್ನೆಲ್ಲ ತಿಂದ್ವಿ, ನಾವೇನು ವಾಂತಿ ಮಾಡ್ಕೊಂಡ್ಬಿಟ್ವೆ. ಹೇಳೋದು ನೋಡಿ ಹೆಂಗೆ ಹೇಳ್ತಾನೆ ನೋಡಿ. ಹೊಳಿ ಅಂದ್ರೆ ಸುಮ್ಕಿರಿ, ಹುಷಾರಿಲ್ಲ ಅಂತಂದ್ರೆ ಸಂದಾಗ ನೋಡ್ಕೊಳ್ಳೋದು ಕೊಲಿರಿ. ಆದ್ರೂ ಬದಲು ಕೈ ಅಂದ್ಕೊಂಡು ಕುಂತ್ಕೊಳ್ಳೋದಲ್ಲ. ಮನೆಗೆ ಹೆಣ್ಮಕ್ಳು ಯೋಸ್ ಕಷ್ಟಪಡ್ತಿರ್ತಾರೆ. ಬನ್ನಿ ಕುಂತ್ಕೊ ಬನ್ನಿ ಪಂಡಿತ್ರೆ. ಏನಮ್ಮ ಕೈ ಕೊಡಿಲಿ ನೋಡಿ ಪುರೈತ್ರೆ. ನನ್ನ ಮಗಳು ಪಾಪ ಯಾವಾಗೂ ಮನೆ ಕೆಲಸ ಮಾಡಿ ಸುಸ್ತಿ ಆಗೋಗ್ಬಿಟ್ಟವಳೇನೋ, ವೀಕಿ ಆಗೋಗ್ಬಿಟ್ಟವಳೇನೋ ಅಂತ ಅನ್ನಿಸ್ತದೆ ನನಗಂತೂ. ಮನೆಗೆ ತಿನ್ನಕ್ಕಿಲ್ಲ, ಕೂಳು ಸರಿಯಾಗಿ ಬರೀ ಕಂಡರ್ ಬಿಸಿ ಕೊಯ್ತಾಳೆ, ಕೂಳು ನೀರು ತಿನ್ನಕ್ಕಿಲ್ಲ. ನೋಡಿ ಬೆಳಗ್ಗೆ ದ್ವಾಸೆ ಹೋಯ್ತಾ ಇದ್ದೀನಿ, ತಿಂತಾನೂ ಇಲ್ಲ, ಎಂಥದೂ ಇಲ್ಲ. ನನಗೂ ಕೇಳಿ ಸಾಕಾಗೋಯ್ತು ನೋಡಿ. ಇವಳು ಮಾಡೋ ಕೆಲಸ ಏನು ಮಹಾ ಯಾಮಯಮಿ ಕೆಲಸ ಮಾಡ್ತಾಳೆ. ಹೇಳೋದು ನೋಡಿ ಹಂಗೆ ಹೇಳ್ತಾರೆ. ಯಾರ್ದಿರೋ ತಲೆನೋವುಗಳನ್ನೆಲ್ಲ ತಲೆ ಮೇಲೆ ಹಾಕೊಂಡು ಸುಮ್ಕಿ ಟೆನ್ಷನ್ ತಗೊಂತಾಳೆ ಅಷ್ಟೇ. ಏನಕ್ಕೆ ಬೇಕಿತ್ತು ಆ ಮಗುನ ಸಾಕೊಳ್ಳೋದು, ಅದು ಇದು ಕಂಡ್ರ ಮನೆ ವಿಸಿಗಳು ಏನಕ್ಕೆ ಬೇಕಿತ್ತು ಇವಳಿಗೆ? ಆರಾಮಾಗಿದ್ದಿದ್ರೇನು ಬ್ಯಾಡ ಅನ್ನೋದೇ, ಆರಾಮಾಗಿರೋದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಮಾಡಕ್ಕೆ ಹೋಯ್ತಾಳೆ. ಅದಕ್ಕೆ ಸರಿಯಾಗೈತೆ ಬಾ, ಇಲ್ದಿರೋದೆಲ್ಲ ಮಾಡ್ಕೊಂಡು ಕುಂತ್ಕೊಂಡ್ರೆ ಇನ್ನೇನಾಯ್ತದೆ ಇವಳಿಗೆ? ಏನು ಬ್ಯಾಡ್ದಿರೋದೆಲ್ಲ ಮೈ ಮೇಲೆ ಹೇಳ್ಕೊಳ್ಳೋದೇನೇನಿಯ. ಗಾಬರಿ ಪಡ ಅಂತದ್ದು ಏನೂ ಆಗಿಲ್ಲ, ಎಲ್ಲ ಖುಷಿ ಪಡೋ ವಿಚಾರನೇನಿಯ. ಏನು ಹೇಳ್ತಾ ಇದ್ದೀರಾ? ಏನು ಪಂಡಿತ್ರೆ ಖುಷಿ ಪಡೋ ವಿಚಾರ? ಏನಪ್ಪ ಸಿದ್ದು, ನೀನು ಅಪ್ಪ ಆಯ್ತಾ ಇದೀಯಾ, ಪೊದ್ದು ಅಮ್ಮ ಆಯ್ತಾವಳೆ. ಈಗ ಪೊದ್ದು ಬಸ್ರಿ. ಪಂಡಿತ್ರೆ ಇದು ಏನು ಹೇಳ್ತಾ ಇದ್ರ ಪಂಡಿತ್ರೆ?
ಅಯ್ಯೋ ಮಗಳೇ ಮಗಳೇ ಕಣಮ್ಮ ಪದ್ದು ನೀನೀಗ ಬಸ್ರಿ. ಅಯ್ಯೋ ಪಂಡಿತ್ರೆ ಅಂತ ಒಳ್ಳೆ ವಿಷಯ ಹೇಳ್ಬಿಟ್ರಿ. ಅಂತೂ ಇಂತನವೇ ದೇವ್ರು ಕಣ್ಬಿಟ್ಬಿಟ್ಟ ದೇವ್ರು. ಎಷ್ಟು ದಿನದಿಂದ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಒದ್ದಾಡ್ತಿದ್ದ ನನ್ಗೆ ದೇವ್ರು ಎಂತ ಸಿಹಿ ಸುದ್ದಿ ನಿನಗೆ ಕೊಟ್ಬಿಟ್ಟ. ಹೂನಮ್ಮ ದೇವ್ರು ಕಣ್ಬಿಟ್ಬಿಟ್ಟವನೆ. ಹೆಂಗ ಉಳಿಸ್ಕೊಂಡು ಹೋಗ್ರಿ. ಸರಿನಾ? ಆಗ್ಲೇ ನೀ 3 ತಿಂಗಳು ನಿಂಗೆ ಅದಕ್ಕೆ ನೀವು ವಾಂತಿಗಳು ಶುರುವಾಗಿರೋದು. ಎಲ್ಲೋ ನಿಂಗೆ ಗೊತ್ತಾಗಿಲ್ಲ ಅಂತ ಅನ್ನಿಸ್ತದೆ. ಡಾಕ್ಟ್ರ್ ತಗೋಗಿ ತೋರಿಸ್ಕೊಂಡು ಇನ್ನ ಎಲ್ಲ ಶುರು ಮಾಡ್ಕೊಬಿಟ್ರಿ ಟ್ರೀಟ್ಮೆಂಟ್ ಎಲ್ಲನೂ. ಪಂಡಿತ್ರೆ ಭಾಳ ಒಳ್ಳೆ ಸುದ್ದಿ ಹೇಳ್ಬಿಟ್ರಿ. ನನಗಂತೂ ಕಿವಿ ತಂಪಾಗೋಯ್ತು. ನನಗಂತೂ ನನ್ನ ಮಗಳಿಗೆ ಮಕ್ಕಳೇ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾನು ಹೇಳ್ಬಿಟ್ಟಿದ್ರು. ಆ ದೋಸ ಈ ದೋಸ ನಮಗೂ ಪರಿಹಾರ ಮಾಡ್ತಿರೋ ದೋಸುಗಳೇ ಇಲ್ಲ. ಎಲ್ಲ ದೋಸನೂ ಎಲ್ಲನೂ ಪರಿಹಾರ ಮಾಡ್ಕೊಂಡು ಬಂದ್ರು ಮಕ್ಕಳೇ ಆಗಿರಲಿಲ್ಲ. ಕೊನೆಗೂ ಆಗ್ಬಿಡ್ತಲ್ಲ. ಭಾಳ ಸಂತೋಷ ಆತೈತೆ ಪಂಡಿತ್ರೆ, ಭಾಳ ಸಂತೋಷ ಆತೈತೆ. ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ಬೇಕು ಈಗಲೇ ನೀಯ. ನನಗೆ ಖುಷಿಗಂತೂ ಪಾರನೇ ಇಲ್ಲ. ನಾನು ಮೊಮ್ಮಗು ನೋಡ್ತೀನಿ ಅನ್ನೋ ಖುಷಿನೇ ನೀಯ ಬ್ಯಾರೆ. ಅಪ್ಪ ದೇವ್ರು, ಇಷ್ಟು ವರ್ಷಕ್ಕೆ ಇವಾಗಾದ್ರೂ ಕಂಡ್ಬಿಟ್ಬಿಟ್ನಲ್ಲ, ಅಷ್ಟೇನೇ ಸಾಕು. ತೋರಿಸ್ದಿರ ಆಸ್ಪತ್ರೆ ಇಲ್ಲ, ಮಾಡ್ದಿರ ಪೂಜೆ ಇಲ್ಲ. ಅಯ್ಯೋ ನಾವಂತೂ ಮಾಡಿ 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 ಸಾಕಾಗೋಗ್ಬಿಟ್ಟಿತ್ತು. ಪೂಜೆ ಎಲ್ಲ ಬಿಟ್ಟಿದ್ವಿ ನಾವು. ಅತ್ತಾಗ ಆದ್ರಾಗ್ಲಿ ಹೋದ್ರೋಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ವಿ. ಈಗ ನೋಡಿದ್ರೆ ಹಿಂಗೆ ಆಯ್ತಿರೋದು ನೋಡ್ರೆ ನನಗಂತೂ ಭಾಳ ಖುಷಿ ಆಯ್ತೈತೆ. ಸರಿ ಕಣಪ್ಪ, ಆಯ್ತು ನಾನಿನ್ ಬರ್ತೀನಿ. ಹೆಂಗೋ ನಿಮಗೆ ಸಿಹಿ ಸುದ್ದಿ ಹೆಂಗೋ ಸಿಕ್ತಲ್ಲ ಅಷ್ಟೇ ಸಾಕು. ಪಾಯಸ ಹಾಕೋದಂತೂ ಮರಿಬೇಡ ಕಣಪ್ಪೋ. ಪಾಯಸ ಹಾಕ್ಸ್ಬಿಡ್ಬೇಕು ಸರಿನೇ? ಸರಿ ಆಯ್ತು ಪಂಡಿತ್ರೆ. ಲೇ ಪದ್ದಿ, ತಿಂದಿ ಶಾನೆಯಾಗಿ ವಾಂತಿ ಮಾಡ್ಕೊತಿದ್ದೀನಿ ಅಂತ ನನ್ನೇ ಬೈತಾ ಇದ್ರಿ. ಹೋಗಿ ನನ್ನೇನು ಮಾತಾಡಿಸ್ಬೇಡಿ ಸುಮ್ಕೆನೇ. ತಿಂದಿ ಶಾನೆ ಆಯ್ತಾ? ನನಗೆ ತಿಂದಿದ್ದೇನೋ ಶಾನೆ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಹಿಂಗೆ ಅನ್ನಿಸ್ತಾಯ್ತಾ? ಪಾಪ ಮುಗಿ ಬರ್ತಡೆ ಅಂತ ಹೇಳ್ಬಿಟ್ಟು ಮಾಡಿದ್ರು ನಿಮ್ಗೆ ನೆಮ್ಮದಿನೇ ಇಲ್ದಿದ್ದಂಗೆ ಹೆಂಗ್ ಬೈದ್ರಿ ನೋಡಿ. ಬುಡೆ ಈ ಖುಷಿ ವಿಚಾರದಾಗ ಕಿತ್ತಾಡೋದು ಯಾಕೆ ಕಿತ್ತಾಡ್ತೀರಾ? ಅಯ್ಯೋ ನಾನಂತೂ ನಿಮ್ಮ ಅಪ್ಪಂಗೆ ಫೋನ್ ಹಾಕ್ಬಿಟ್ಟು ಫಸ್ಟ್ ಹೇಳ್ಬಿಡ್ಬೇಕು. ಲೇ ಪದ್ದಿ, ಇನ್ಮೇಲೆ 10 ರೂಪಾಯಿ ಕೆಲಸನೂ ಮಾಡ್ಬಾರ ನೀನು. ಸುಮ್ಕೆ ಕುಂತ್ಕೊಂಡಿರ್ಬೇಕು. ನಮ್ಮ ಮನೆಗೆ ಹೆಣ್ಣು ಮಗನೋ ಗಂಡು ಮಗನೋ ಯಾವ ಮಗನೂ ಬರ್ಲಿ, ನಾವಂತೂ ಖುಷಿಯಾಗಿರೋಣ. ರೀ ನಾನು ನಿಮ್ಮ ಹತ್ರ ಏನೋ ಕೇಳ್ತಾ ಇದ್ದೀನಿ, ನೀವು ನನಗೊಂದು ಮಾತು ಕೊಡ್ಬೇಕು. ಈ ಖುಷಿ ವಿಚಾರದಾಗ ನಿಂಗೆ ಅದೇನು ಮಾತು ಕೊಡ್ಬೇಕು ಹೇಳೆ? ಎಲ್ಲಾ ಮಾತನ್ನು ಕೊಟ್ಬಿಡ್ತೀನಿ. ಏನ್ ಮಾತು ಕೊಡ್ಬೇಕು ಹೇಳಿ? ನೋಡಿ, ನಮ್ಮ ಮಗು ಹುಟ್ಟಿದ್ಮೇಲೆ ಈಗ ಅವಳೆಲ್ಲ ನಿಧಿ ಪುಟ್ಟಿನೂ ನಮ್ಮ ಮಗಳು ಅನ್ನೋ ಥರನೇ ನೋಡ್ಕೋಬೇಕು. ಭೇದ ಭಾವ ಮಾತ್ರ ಮಾಡಬಾರ್ದು. ಆಮೇಲೆ ನಿಧಿ ಪುಟ್ಟಿಗೊಂಥರ ಈಗ ಹುಟ್ಟ ಪಾಪಗೊಂಥರ ಹಂಗೆಲ್ಲ ಮಾಡಂಗಿಲ್ಲ ರೀ ನೀವು. ಈಗಲೇ ಹೇಳಿದ್ದೀನಿ ನಿಧಿ ಪುಟ್ಟಿ ಬಂದಮೇಲೆ ನಮ್ಗೆ ಇಷ್ಟೊಂದೆಲ್ಲ ಸುಖ ಸಂತೋಷ ನೆಮ್ಮದಿ ಎಲ್ಲ ಸಿಕ್ಕಿರೋದು ನಿಧಿ ಬಂದಮೇಲೆ ನಿಧಿ ಪುಟ್ಟಿನ ನೀವು ಬೈಯಂಗೆ ಇಲ್ಲ ರೀ. ಅವಳನ್ನ ಸಂದಕ್ಕೆ ನೋಡ್ಕೋಬೇಕು. ಸ್ವಂತ ಮಗಳು ಥರನೇ ನೋಡ್ಕೋಬೇಕು. ಒಬ್ರಿಗೊಂದು ಭೇದ ಭಾವ ಮಾಡೋದಾಗ್ಲಿ, ನೀನು ನನ್ನ ಮಗಳಲ್ಲ ಅನ್ನೋದಾಗ್ಲಿ ಅಂಥವೇನೂ ಮಾಡಬಾರ್ದು ನೀವು. ಸರಿನಾ? ಈಗಲೇ ಹೇಳಿದ್ದೀನಿ. ಅಷ್ಟೇ ತಾನೇ? ನಿನ್ನ ಮೇಲೆ ಹಣೆ ಕೇಳ್ತೀನಿ. ನಾನು ಯಾವತ್ತೂ ಭೇದ ಭಾವ ಮಾಡೋಕ್ಕಿಲ್ಲ. ಸರಿನಾ? ನಿನ್ನ ಖುಷಿ ನನ್ನ ಖುಷಿ. ನನಗೆ ಮಕ್ಕಳಾಗಿಲ್ಲ ಅನ್ನೋ ಬೇಜಾರಿತ್ತು ಬಿಟ್ರೆ ನಿಧಿ ಮೇಲೆ ನನಗೆ ಯಾವುದೇ ಬೇಜಾರು ಇರಲಿಲ್ಲ. ನನಗೆ ಮಕ್ಕಳಾಗ್ಲಿಲ್ವಲ್ಲ ಅಂತ ಎಲ್ಲೋ ಒಂದು ಹತ್ರ ಟೆನ್ಷನ್ ಇತ್ತು ಅಷ್ಟೇ. ಪುದು ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ಆ ಥರ ಏನೂ ಮಾಡೋಕ್ಕಿಲ್ಲ. ಸರಿನಾ? ನೀನು ಆ ಯೋಚನೆ ಎಲ್ಲ ಬಿಟ್ಬಿಟ್ಟು ಖುಷಿಯಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಅದೇನೇನು ಬೇಕೋ ಎಲ್ಲ ಕೇಳು ತಂದು ಹಾಕ್ತೀನಿ. ತಿನ್ಕೊಂಡು ಖುಷಿಯಾಗಿರು ಅಷ್ಟೇ. ಅತ್ತೆ ನೀವೊಂದು 2 ದಿನ ಇಲ್ಲೇ ಇದ್ಬಿಟ್ಟು ನಾನು ಎಂಡ್ರನ್ನ ನೋಡ್ಕೊಳ್ಳಿ. ಅತ್ತೆ ನೀವು ನಾನು ಎಂಡ್ರನ್ನ ನೋಡ್ಕೊಳ್ಳಿ. ಅವಳು ಮನೆ ಕೆಲಸ ಮಾಡೋಕ್ಕೆಲ್ಲ ಬಿಡ್ಬೇಡಿ. ನಮಗ್ ತಾನೆ ಯಾರವರಪ್ಪ ಇರಳೊಬ್ಳು ಮಗಳು, ಅವಳನ್ನು ಬಿಟ್ಬಿಟ್ಟಾನು ಎಲ್ಲೋಗಕ್ಕಾಯ್ತದೆ ಇರಳೊಬ್ಳು ಮಗಳನ್ನ. ಆಯ್ತು ಹೇಳಿ, ನಾನು ಎಲ್ಲೂ ಹಾಕಿಲ್ಲ. ನನ್ನ ಮಗಳನ್ನ ಎದುರು ನಿಂತ್ಕೊಂಡೇನಿ ನೋಡ್ಕೊತೀನಿ. ಸರಿ ಅತ್ತೆ, ಏನಾನ ಸಾಮಾನು ತರ್ಬೇಕಾದ್ರೆ ಹೇಳಿ ಅತ್ತೆ. ಹಂಗೆ ನೀವೇ ಹೇಳ್ಬೇಕು. ಅವಳಿಗೆ ಏನೇನು ತಿನ್ಬೇಕು, ಏನೇನು ತಿನ್ನಬಾರ್ದು, ಏನೇನು ಬಿಡಬೇಕು ಅಂತ ನೀವೇ ಹೇಳ್ಬೇಕು. ಸರಿನಾ? ಹೇಳ್ಬಿಟ್ಟು ಇದು ಮಾಡಿ ಸಾಕಷ್ಟೇ. ನಿಮ್ಗೆ ಏನು ಬೇಕು ಹೇಳಿ ಅತ್ತೆ. ಪ್ಯಾಟ್ಗೆ ಹೋಗ್ಬಿಟ್ಟು ಎಲ್ಲ ತಗೊಂಡ್ಬಿಟ್ಟು ಬರ್ತೀನಿ. ಸುಮ್ಕಿರ್ರಿ, ಏನು ಬೇಡ. ಅಯ್ಯೋ ಅತ್ತೆ ಹೇಳಿ ಏನೇನು ತರಲಿ ಅಂತ. ನೋಡಪ್ಪಯ್ಯ, ಹಣ್ಣು ಒಂಚೂರು ಹಂಗೆ ಒಣ ದ್ರಾಕ್ಷಿ ಬಾದಾಮಿ ಅವೆಲ್ಲ ತಗೊಂಬಿಟ್ಟು ಬಂದು ಕೊಡಪ್ಪ. ಸಂದಾಗ ತಿನ್ಕೊಂಡ್ಲಿ. ಸರಿ ಅತ್ತೆ ಆಯ್ತು. ಪದಿ 10 ರೂಪಾಯಿ ಕೆಲಸ ಮಾಡಬಾರ್ದು. ಏನು ಕೆಲಸ ಮಾಡಬಾರ್ದು. ಮಂತಾಗೇನೇ ಇರ್ಬೇಕು ನೀನು. ಹಿಂಗೆ ಕುಣ್ಕೊಂಡು ಬ್ಯಾರ್ದು ಪ್ರಾಬ್ಲಮ್ ಆಗೈತೆ, ಅವ್ರದ್ದು ಹಿಂಗಾಗೈತೆ ಅಂತ ಓಡಾಡಬಾರ್ದು. ಈಗಲೇ ಹೇಳಿದ್ದೀನಿ. ಸರಿ ಬುಡಿ ಆಯ್ತು. ಯಪ್ಪ ದೇವ್ರು ಕಂಡ್ಬಿಟ್ಬಿಟ್ಟ ಕಣಮ್ಮ, ದೇವ್ರು ಕಂಡ್ಬಿಟ್ಬಿಟ್ಟ. ಎಲ್ಲ ನಿಧಿ ಬಂದ್ಮೇಲೆ ಕಣಮ್ಮ ಒಳ್ಳೇದಾಗಿದ್ದು. ನಿಧಿ ಒಂಥರ ಅದೃಷ್ಟ ದೇವತೆ ಇದ್ದಂಗೆ. ನಮ್ಗಂತೂ ಬಹಳ ಒಳ್ಳೇದಾಗ್ಬಿಟ್ಟೈತೆ ಕಣಮ್ಮ ನಿಧಿಯಿಂದ. ಕಣಮ್ಮ, ಆ ಹುಡುಗಿ ಬಂದ್ಮೇಲೆ ನಿಮ್ಗೆ ಅದೃಷ್ಟ ಬಂದ್ಬಿಡ್ತು ಬಿಡು.